ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತೊಂದು ಸಣ್ಣ ಪರಿಹಾರನ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದಕ್ಕೆ ಇದು ಪರಿಹಾರ ಆಗುತ್ತೆ ಅಂದರೆ, ಮನೆಯಲ್ಲಿ ಪ್ರತಿದಿನ ಜಗಳ ಆಗ್ತಾ ಇರುತ್ತೆ. ನಮಗೆ ಗೊತ್ತಿರೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣದಿಂದ ಶುರುವಾದರೆ ರಾತ್ರಿ ಮಲಗೋ ತನಕ ನಮ್ಮ ಮನೆಯಲ್ಲಿ ಜಗಳಗಳು ತನ್ನಷ್ಟಕ್ಕೆ ತಾನೇ ಪ್ರಾರಂಭ ಆಗ್ತಾ ಇರುತ್ತೆ. ಕಾರಣಗಳೇನು ಅಂತ ಗೊತ್ತಿರೋದಿಲ್ಲ. ಚಿಕ್ಕ ಚಿಕ್ಕ ವಿಷಯಗಳು ದೊಡ್ಡ ದೊಡ್ಡ ಜಗಳಗಳಾಗಿ ಪರಿಣಮಿಸುವಂಥದ್ದಾಗ್ತಾ ಇರುತ್ತೆ. ಇಂಥದಕ್ಕೆಲ್ಲ ನಾವು ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಈ ಮಾಟ ಮಂತ್ರದ ಪ್ರಯೋಗಗಳೇನಾದರೂ ನಿಮ್ಮ ಮನೆಯಲ್ಲಿ ಆಗಿದ್ದು, ಅದರ ಪ್ರಭಾವದಿಂದ ನಿಮ್ಮ ಮನೆಯಲ್ಲಿ ಜಗಳ ಆಗಿ ಮನಸ್ಸಿಗೆ ನೆಮ್ಮದಿ ಇಲ್ದಿರೋ ಅಂಥದ್ದಾಗೋದು, ಸಾಲ ಸೋಲಗಳು ಜಾಸ್ತಿ ಆಗ್ತಾ ಇರೋದು, ರೋಗ ರುಜಿನಗಳು ಕಾಡೋ ಅಂಥದ್ದು, ಅದರ ಜೊತೆಗೆ ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮ್ಮ ಪೂರ್ವಿಕರ ಹಿರಿಯರಿಂದ ಬಂದಿರೋಂಥ ಶಾಪಗಳಿರ್ಬೋದು, ಯಾರೋ ನಿಮಗೆ ಮಾಟಮಂತ್ರದ ಪ್ರಯೋಗಗಳನ್ನು ಮಾಡಿರೋ ಅಂಥದ್ದು ಇರ್ಬೋದು, ಶಾಪಗಳನ್ನು ಹಾಕಿರೋ ಅಂಥದ್ದು ಇರ್ಬೋದು. ಇಂಥದಕ್ಕೆಲ್ಲ ಕಾರಣ ಬಂದು ವಾಸ್ತುದೋಷನೂ ಆಗಿರ್ಬೋದು, ಅಥವಾ ಪಿತೃದೋಷಗಳಿಂದ ಬಂದಿರೋಂಥ ಸಮಸ್ಯೆಗಳು ಆಗಿರ್ಬೋದು, ಅಥವಾ ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ಮನೆಯ ಸುತ್ತಮುತ್ತ ಬಿದ್ದಿರೋ ಅಂತಹ ಅಂದರೆ ನಕಾರಾತ್ಮಕ ದೃಷ್ಟಿ ಅಂತಾರೆ, ಅಂದರೆ ಕೆಟ್ಟ ದೃಷ್ಟಿಗಳು ನಮ್ಮ ಮನೆ ಮೇಲೆ ಪ್ರಭಾವ ಬಿದ್ದಿದ್ರೆ ಈ ರೀತಿ ಎಲ್ಲನೂ ಆಗ್ತಾ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ನಮ್ಮ ಮನೆಯಲ್ಲಿರುವಂಥ ಚಿಕ್ಕ ಪುಟ್ಟ ವಸ್ತುಗಳಿಂದ ನಾವು ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡ್ಕೊಬೇಕಾಗುತ್ತೆ. ನೀವು ಏನು ಮಾಡಬೇಕು ಅಂತ ಅಂದರೆ, ಒಂದು ಕಪ್ಪು ಬಟ್ಟೆನ ತೊಗೊಬೇಕಾಗುತ್ತೆ, ಒಂದು ಕಪ್ಪು ಕರ್ಚೀಪ್ ಆದ್ರೂ ತೊಗೊಬೇಕಾಗುತ್ತೆ, ಅಥವಾ ಒಂದು ಅಂಗೈ ಎಷ್ಟಾಗಲ್ಲ ಕಪ್ಪು ಬಟ್ಟೆನ ನೀವು ತೊಗೊಂಡು ಅದರ ಒಳಗಡೆ ನೀವು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿನ ನೀವು ತೊಗೊಂಡು ಅದಕ್ಕೆ ನೀವು ಸ್ವಲ್ಪ ಬಿಳಿ ಸಾಸಿವೆನ ನೀವು ಅದಕ್ಕೆ ಬೆರೆಸಿ ಅದನ್ನು ನೀವು ವಿಶೇಷವಾಗಿ ನಿಮ್ಮ ಮನೆಯ ಬಾಗಿಲಲ್ಲಿ, ಅಂದರೆ ಬಿಳಿ ಸಾಸಿವೆನ ಸೇರಿಸ್ಬಿಟ್ಟು ಬೆಳ್ಳುಳ್ಳಿ ಜೊತೆ ಅದರ ಜೊತೆ ಇಟ್ಟು, ಅದರ ಜೊತೆ ಒಂದು ಸ್ಫಟಿಕದ ಕಲ್ಲು ಅಂತ ಬರುತ್ತೆ, ಆ ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿ ಆಲಂ ಕಲ್ಲು ಅಂತ ಕೂಡ ಹೇಳ್ತಾರೆ, ಅದನ್ನು ನೀವು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಅದನ್ನು ಗಂಟಿನ ರೂಪದಲ್ಲಿ ಕಟ್ಟಿ ಅದನ್ನು ನಿಮ್ಮ ಮನೆಯ ಪ್ರವೇಶ ದ್ವಾರದ ಮುಂದೆ ನೀವು ನೇತಾಕೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ವಾಮಾಚಾರ ಇರ್ಬೋದು, ಅಥವಾ ಕೆಟ್ಟ ದೃಷ್ಟಿ ಇರ್ಬೋದು, ಅಥವಾ ಶಾಪಗಳಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ವ್ಯಕ್ತಿ ನಿಮ್ಮ ಮನೆಗೆ ಬಂದು ಏನಾದರೂ ಪ್ರಯೋಗಗಳನ್ನು ಮಾಡೋ ಅಂಥದ್ದು ಇರ್ಬೋದು, ಅಥವಾ ನಿಮಗೆ ಕೆಟ್ಟದ್ದನ್ನು ಬಯಸಬೇಕು ಅಂತ ಬರೋ ವ್ಯಕ್ತಿಯ ಮನಸ್ಸು ಕೂಡ ಪರಿವರ್ತನೆ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡಿಕೊಡುತ್ತೆ. ಈ ಸಣ್ಣ ಉಪಾಯನ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಮನೆಯನ್ನು ನಾವೇ ಸರಿ ಮಾಡ್ಕೊಳ್ಳೋ ಅಂಥದ್ದು ಈ ಚಿಕ್ಕ ಪುಟ್ಟ ಪ್ರಯತ್ನಗಳನ್ನು, ಉಪಾಯಗಳನ್ನು ನಾವು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಾವು ಕೂಡ ನೆಮ್ಮದಿಯಾಗಿರೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.